ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅವರು ಆಡ್ತಾ ಇರುವಂತಹ ದಾಳ ಆಟ ಅಥವಾ ಅವರು ಉರುಳಿಸ್ತಾ ಇರುವಂತಹ ದಾಳ ಅದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಭೇಟಿಯಾಯ್ತು. ಭೇಟಿಯ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಾಕಿದ್ರು ಇಬ್ಬರು, ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್. ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗಲ್ಲ. ಡಿಕೆ ಶಿವಕುಮಾರ್ ಅವರು ಹಾಕಿದಂತಹ ಪೋಸ್ಟ್, ಅವರು ಪ್ರತಿ ಬಾರಿ ಹೇಳುವಂತ ಅತ್ಯಂತ ಪ್ರಸಿದ್ಧ ವಾಕ್ಯ ಇದು. ಈ ಪೋಸ್ಟ್ ಅನ್ನ ಹಾಕ್ಬಿಡ್ತಾರೆ ಡಿಕೆ ಶಿವಕುಮಾರ್. ಡಿಕೆ ಸುರೇಶ್ ಅವರದ್ದು ಕೂಡ ಅದೇ ಪ್ರಯತ್ನದ ಬಗೆಗಿನ ಒಂದು ಪೋಸ್ಟ್. ಆ 3 ಪದ ಬಳಸಿ ಸಂದೇಶವನ್ನ ರವಾನೆ ಮಾಡಿದ್ರ ಡಿಕೆ ಬ್ರದರ್ಸ್. ಇದು ಸಂತಸಾನ, ಸಮರಾನ ಅಥವಾ ಸಂದೇಶಾನ? ಸಂತಸ ಅಂದ್ರೆ ಏನು? ರಾಹುಲ್ ಗಾಂಧಿ ಭೇಟಿಯ ಬಳಿಕ ಏನೋ ಪಾಸಿಟಿವ್ ಒಂದು ಸುಳಿವು ಸಿಕ್ಕಿದೆ, ಹಾಗಾಗಿ ಖುಷಿಯಿಂದ ಈ ಪೋಸ್ಟ್ ಅನ್ನ ಹಾಕಿದ್ರ. ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ, ಕೊನೆಗೂ ನನ್ನ ಪ್ರಾರ್ಥನೆಗೆ ಫಲ ಸಿಗ್ತಾ ಇದೆ ಅನ್ನುವಂತಹ ಖುಷಿಯಲ್ಲಿ ಈ ಪೋಸ್ಟ್ ಹಾಕಿದ್ರ? ಅಥವಾ ಇಲ್ಲ, ಸಮರಕ್ಕೆ ನಾನು ಸಿದ್ಧ, ಯಾವುದೇ ಕಾರಣಕ್ಕೂ ಹೋರಾಟವನ್ನ ಕೈ ಬಿಡಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಪೋಸ್ಟ್ ಅನ್ನ ಹಾಕಿದ್ರ? ಅಥವಾ ಸಂದೇಶಾನ, ಒಂದು ಮೆಸೇಜ್, ಯಾವುದೇ ಕಾರಣಕ್ಕೂ ನಾನು ಪಟ್ಟಂತಹ ಶ್ರಮಕ್ಕೆ ಇವತ್ತಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಸಂದೇಶವನ್ನ ಕಳುಹಿಸುವಂತಹ ಪ್ರಯತ್ನ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಆಯ್ತಾ? 3 ನಾಯಕರ 3 ನಿಮಿಷದ ಚರ್ಚೆಗೆ 3 ಪದದ ಸಂದೇಶಾನ ಇದು. ಇತ್ತ ಜನವರಿ 16ನೇ ತಾರೀಕು ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್ ಇಬ್ಬರೂ ಹಾಕಿರುವಂತಹ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಡಿಕೆ ಸುರೇಶ್ ಅವರು ಹಾಕ್ತಾರೆ, ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು. ಅಂದ್ರೆ ಪ್ರಯತ್ನಕ್ಕೆ ಯಾವತ್ತೂ ಫಲ ಸಿಗುತ್ತೆ, ಯಶಸ್ಸು ಸಿಕ್ಕೇ ಸಿಗುತ್ತೆ. ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಆಫ್ ಅನ್ನುವಂಥದ್ದು ಡಿಕೆ ಸುರೇಶ್ ಅವರ ಮಾತು. ಡಿಕೆ ಶಿವಕುಮಾರ್ ಅವರ ಟ್ವೀಟ್ ಏನು? ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗೋದಿಲ್ಲ. ಹಲವು ವೇದಿಕೆಗಳಲ್ಲಿ ಈ ಮಾತನ್ನ ಹೇಳಿದ್ದಾರೆ ನಿಜ ಡಿಕೆ ಶಿವಕುಮಾರ್ ಅವರು. ಆದ್ರೆ ನಿನ್ನೆ ರಾಹುಲ್ ಗಾಂಧಿ ಅವರು ಬಂದು ಹೋದಂತಹ ನಂತರದಲ್ಲಿ ಏಕಾಏಕಿ ಈ ಸಿಂಗಲ್ ಲೈನ್ ಅನ್ನ ಹಾಕಿ ಒಂದು ಫೋಟೋನ ಅವರ ಫೋಟೋನ ಪೋಸ್ಟ್ ಮಾಡ್ತಾರೆ ಅಂತಂದ್ರೆ ಯಾವ ಕಾರಣಕ್ಕಾಗಿ ಪೋಸ್ಟ್ ಮಾಡಿದ್ರು, ಏನ್ ಸಂದೇಶವನ್ನ ಕೊಟ್ರು? ಡಿಕೆ ಸುರೇಶ್ ಅವರ ಮೆಸೇಜ್ ನ ಗಮನಿಸ್ತಾ ಇದ್ದೀರಿ. ಪೋಸ್ಟ್, ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು ಅಂತ ಹೇಳಿ ಡಿಕೆ ಸುರೇಶ್ ಕೂಡ ಪೋಸ್ಟ್ ಅನ್ನ ಹಾಕ್ತಾರೆ. ರಾಹುಲ್ ಗಾಂಧಿ ಹಾಗೆ ಡಿಕೆ ಶಿವಕುಮಾರ್ ಅವರ ಭೇಟಿಯ ಬಳಿಕ ಡಿಕೆ ಬ್ರದರ್ಸ್ ಹಾಕಿರುವಂತಹ ಈ ಪೋಸ್ಟ್, ಖುಷಿಯಿಂದ ಈ ಪೋಸ್ಟ್ ಅನ್ನ ಹಾಕಿದ್ರ ಅಥವಾ ಸಮರದ ಸಂದೇಶವನ್ನ ಕೊಟ್ರ ಅಥವಾ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ಪ್ರಯತ್ನವನ್ನ ಡಿಕೆ ಬ್ರದರ್ಸ್ ಮಾಡಿದ್ರ ಅನ್ನುವಂತಹ ಕುತೂಹಲವನ್ನ ಕೆರಳಿಸ್ತಾ ಇದೆ. ಪ್ರಯತ್ನದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಹಲವು ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಸಿಎಂ ಆಗೋಕೆ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ಪ್ರಯತ್ನ ಮಾಡಿದ್ದಾರೆ. ಅವರ ಪ್ರಯತ್ನ ಗೊತ್ತೇ ಇದೆ. ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ಹೇಗಿದೆ, ಯಾವ ರೀತಿ ಆಗಿದೆ, ಯಾವ ಹಂತದಲ್ಲಿ ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ ಗೊತ್ತೇ ಇದೆ. ಇನ್ನು ಪ್ರಾರ್ಥನೆ, ಆ ಪ್ರಾರ್ಥನೆಯ ಅರ್ಥ ಏನು? ಸತತವಾಗಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಯಜ್ಞ, ಯಾಗ, ಹೋಮ, ಪೂಜೆಗಳಲ್ಲಿ ಭಾಗಿಯಾಗ್ತಿದ್ದಾರೆ. ದೇಗುಲಗಳಿಗೆ ಭೇಟಿಯನ್ನ ಕೊಡ್ತಿದ್ದಾರೆ. ಮನೆಯಲ್ಲೂ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸುತ್ತಿದ್ದಾರೆ. ಖುದ್ದು ಅವರೇ ದೇಗುಲದ ಭೇಟಿಯನ್ನ ಕೊಟ್ಟು ಅವರು ಹೇಳ್ತಾರೆ, ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿ. ಪ್ರಾರ್ಥನೆಗೆ ಯಾವತ್ತೂ ಯಶಸ್ಸು ಸಿಕ್ಕೇ ಸಿಗುತ್ತೆ, ದೇವರು ಕೈ ಹಿಡಿತಾನೆ ಅಂತ ಹೇಳಿ ನಂಬಿದವರು ಯಾರು ಅಂತ ಕೇಳಿದ್ರೆ ಡಿಕೆ ಶಿವಕುಮಾರ್ ಅವರು. ಈಗ ಅದನ್ನೇ ಪೋಸ್ಟ್ ಹಾಕಿದ್ದಾರೆ. ಬಟ್ ಪೋಸ್ಟ್ ಅನ್ನ ಹಾಕಿರುವಂತಹ ಸಮಯ, ಸಂದರ್ಭ, ಸನ್ನಿವೇಶ, ಕನೆಕ್ಟಿಂಗ್ ದಿ ಡಾಟ್ಸ್, ಇದನ್ನ ಮಾಡಿದಂತಹ ಟೈಮ್ನಲ್ಲಿ ಯಾಕೆ ಈ ಪೋಸ್ಟ್ ಅನ್ನ ರಾಹುಲ್ ಗಾಂಧಿ ಅವರು ಹೋದ ತಕ್ಷಣ ಹಾಕಿದ್ರು ಅನ್ನುವಂಥದ್ದು ಸಹಜವಾಗಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇನ್ನು ಪ್ರಯತ್ನ, ಪ್ರಾರ್ಥನೆಗೆ ಯಶಸ್ಸು ಸಿಗುವಂತಹ ಸಮಯ ಬಂತ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ನಿರಂತರ ಪ್ರಯತ್ನ, ಸಿಎಂ ಸ್ಥಾನ ಸಿಗಲಿ ಅಂತ ಹೇಳಿ ಅವರು ಮಾಡ್ತಾ ಇರುವಂತಹ ನಿರಂತರ ಪ್ರಾರ್ಥನೆ, ಅದು ಎರಡಕ್ಕೂ ಕೂಡ ಯಶಸ್ಸು ಸಿಗುವಂತಹ ಸಮಯ ಬಂತ. ಹಾಗಾದ್ರೆ ಆ ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ಪ್ರಯತ್ನ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಅಥವಾ ಡಿಕೆ ಸುರೇಶ್ ಕಡೆಯಿಂದ ಆಯ್ತಾ ಅನ್ನುವಂತಹ ಕುತೂಹಲ ಕೆರಳಿದೆ. ಇನ್ನು ನಿನ್ನೆಯ ರಾಹುಲ್ ಗಾಂಧಿ ಅವರ ಭೇಟಿ ಜೊತೆಗೆ ಅವರು ಹಾಕಿದಂತಹ ಈ ಮಾರ್ಮಿಕ ಪೋಸ್ಟ್, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನೋಡಬನ್ನಿ. ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲ್ ಅಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡ್ತಾರಾ? ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದೀವಿ,
ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದನ್ನೆಲ್ಲ ತಿಳಿಸಿದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂತ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದೀವಿ. ನಾನು ಮೊದಲೇ ಈ ವಸ್ತೇನಲ್ಲ ರೀ, ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಒಕ್ಕಲರದ ಬಿಸಿನೆಸ್ ಮೆನ್ ಇದಕ್ಕೆ ಹೋಗಿದ್ದೆ. ಅವ್ರಿಗೆ ಹೇಳ್ದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನು ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಇದ್ದೆ. ಆನ್ ರೆಕಾರ್ಡ್ ಹೇಳದೇ ಇರೋದಂತ ವಿಚಾರ ಚರ್ಚೆ ಮಾಡಿದ್ದೀರಾ? ನನಗೆ ಮೀಟಿಂಗ್ ಆನ್ ರೆಕಾರ್ಡ್ ನಾನು ಯಾವುದೋ ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ, ನನ್ನ ಹತ್ರ ಯಾವಾಗಲೂ ರೆಕಾರ್ಡ್ ಅಲ್ಲೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.